ಹಾಯ್ ಎಲ್ರಿಗೂ ನಮಸ್ಕಾರ, ಎಲ್ರಿಗೂ ಶುಭೋದಯ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಅದೇ ರೀತಿ ಎಲ್ಲರೂ ಚೆನ್ನಾಗಿರಬೇಕು. ವೆಲ್ಕಮ್ ಟು ಮೈ ಚಾನಲ್ ಸಾಯಾಸ್ ಕಿಚನ್. ನಾನಿವತ್ತು ನಿಮ್ಮ ಹತ್ರ ಶೇರ್ ಮಾಡ್ತಾ ಇರೋಂಥ ವಿಡಿಯೋ ಬಂದ್ಬಿಟ್ಟು ಇದು ಅರ್ಲಿ ಮಾರ್ನಿಂಗ್ ಬ್ರಹ್ಮ ಮುಹೂರ್ತದಲ್ಲಿ ನಾನು ಯಾವ ರೀತಿ ಪೂಜೆ ಮಾಡ್ಕೊಂಡಿದ್ದೆ. ಇದು ಬಂದ್ಬಿಟ್ಟು ನಾನು ಪೂಜೆ ಮಾಡ್ಕೊತಾ ಇರೋದು ಹನುಮಾನ್ ಅಂದರೆ ಆಂಜನೇಯ ಸ್ವಾಮಿಗೆ ಸಂಬಂಧಪಟ್ಟಿರೋದು. ನಮ್ಮ ಏನಾದರೂ ವಿಶ್ ಏನಿದೆಯೋ ಅದನ್ನು ನಾವು ಸಂಕಲ್ಪ ಮಾಡಿಕೊಂಡು ಆಂಜನೇಯ ಸ್ವಾಮಿಗೆ ಹೇಳಿಕೊಂಡು ಬ್ರಹ್ಮ ಮುಹೂರ್ತದಲ್ಲೇ 11 ಡೇಸ್ ಸಂಕಲ್ಪ ತೊಗೊಂಡು 11 ಡೇಸ್ ಬ್ರಹ್ಮ ಮುಹೂರ್ತದಲ್ಲಿ ಎದ್ದೋಳ್ಬಿಟ್ಟು ಆದಮೇಲೆ 11 ಡೇಸು 11 ಟೈಮ್ಸು ಹನುಮಾನ್ ಚಾಲೀಸ ನಾವು ಚಾಂಟ್ ಮಾಡಬೇಕು. ಸೊ ನಮಗೆ ಏನಾದರೂ ಇದೆಯೋ ಎಷ್ಟು ಕಷ್ಟ ಅಂದರೆ ಅದು ತುಂಬ ದಿವಸದಿಂದ ಇದೆ, ಅದು ವಿಷ್ ಅದು ಆಗ್ತಾ ಇಲ್ಲ ಅಂದ್ಕೊಂಡ್ರೇನು, ಎಷ್ಟು ಕಷ್ಟವಾಗಿರೋ ವಿಷಯ ಆದ್ರೂ ಈ ಹನುಮಾನ್ ಚಾಲೀಸನ ನಾವು 11 ಡೇಸ್ ಸಂಕಲ್ಪ ತೊಗೊಂಡು ಮಾಡಿದ್ರೆ ನಿಮಗೆ ವಿಶ್ ಅನ್ನೋದು ಈಡೇರುತ್ತೆ ಅಂತಾರೆ, ಅಂದರೆ ಕೋರಿಕೆ ಅಂತಾರಲ್ವ ಅದು. ಸೊ ನಾನು ಬಂದ್ಬಿಟ್ಟು ಇದು ಸೆಕೆಂಡ್ ಡೇ, ಫಸ್ಟ್ ಡೇ ಆಲ್ರೆಡಿ ಮಾಡ್ಕೊಂಡಿದ್ದೆ. ಫಸ್ಟ್ ಡೇ ನಾನು ನೈವೇದ್ಯಕ್ಕೆ ಅಂತ ಪೊಮೊಗ್ರಾನೇಟ್ ದಾನಿಂಬೆ ಹಣ್ಣು ಇರುತ್ತಲ್ವ ಅದನ್ನು ಇಟ್ಕೊಂಡು ಪೂಜೆ ಮಾಡ್ಕೊಂಡಿದ್ದೆ. ಮತ್ತು ಎಲೆ ಮತ್ತು ತುಳಸಿ ಎಲೆ ಬರುತ್ತಲ್ಲ, ಮತ್ತು ನೋಡ್ಬೋದು ನಾನು ಆಂಜನೇಯ ಸ್ವಾಮಿ ಪಟ್ಟಾಗೆ ಇದು ವಿಳೆದೆಲೆ ಬರುತ್ತಲ್ಲ, ವಿಳೆದೆಲೆ ಎಲ್ಲ ಡೆಕೋರೇಷನ್ ಮಾಡ್ಕೊತಾ ಇದ್ದೆ. ಅಂದರೆ ಒಂದೆರಡು ವಿಳೆದೆಲೆ ಇಟ್ಬಿಟ್ಟು ಆಂಜನೇಯ ಸ್ವಾಮಿಗೆ ವಿಳೆದೆಲೆ ಮತ್ತು ತುಳಸಿ ಎಲೆ ಮತ್ತು ಪಾನಕ ಆ ಥರದ್ದೆಲ್ಲ ತುಂಬ ಇಷ್ಟ ಅಲ್ವಾ. ಸೊ ನಾನು ನೈವೇದ್ಯಕ್ಕಂತೂ ಬಾಳೆಹಣ್ಣು ಇಟ್ಕೊಂಡಿದ್ದೆ. ನಿನ್ನೆ ಅಂದರೆ ಪ್ರೊಮೊಗ್ರಾನೇಟ್ ಇಟ್ಕೊಂಡಿದ್ದೆ ಫಸ್ಟ್ ಡೇ. ಆದಮೇಲೆ ಪೇರ್ಲೆ ಹಣ್ಣು ಬರುತ್ತಲ್ಲ, ಗ್ರೀನ್ ಆ್ಯಪಿಲ್ ಅಂತಲೂ ಅಂತಾರೆ. ಸೊ ಅದು ಇಟ್ಕೊಂಡು ದೇವ್ರಿಗೆಲ್ಲನೂ ಹೂವೆಲ್ಲ ಚೇಂಜ್ ಮಾಡಿ ಹೂವುಗಳೆಲ್ಲ ಹೊಸ ಹೂವು ಇಟ್ಬಿಟ್ಟು ದೇವ್ರ ಹತ್ರ ಪೂಜೆ ಮಾಡ್ಕೊಂಡಿದ್ದಾಯಿತು. ಒಂಥರ ನೀವು ಪೂಜೆ ಬ್ರಹ್ಮ ಮುಹೂರ್ತದಲ್ಲಿ ಪೂಜೆ ಮಾಡಿ ನೋಡಿ, ನಿಮ್ಮ ಮೈಂಡ್ ಎಷ್ಟು ರಿಲೀಫ್ ಅನಿಸುತ್ತೆ. ಒಂಥರ ಮನೇಲಿ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಇದ್ದಂಗೆ ಅನಿಸುತ್ತೆ. ನನಗಂತೂ ಹಾಗೇ ಆಗ್ತಾಯಿತ್ತು. ನಾನು ಬಂದ್ಬಿಟ್ಟು ಇದು 5 ಡೇಸ್ ಮುಗಿಸಿದ್ದೀನಿ, ಇನ್ನೂ 6 ಡೇಸ್ ಪೆಂಡಿಂಗ್ ಇದೆ. ಸೊ ಮಧ್ಯದಲ್ಲಿ ನನಗೆ ಒಂಚೂರು ಗ್ಯಾಸ್ಟ್ರಿಕ್ ಥರ ಫಾರ್ಮ್ ಆಗಿ ಸ್ವಲ್ಪ 2 ಡೇಸ್ ನಾನು ಹುಷಾರಿಲ್ಲದೆ ಅಂದರೆ ಒಂಚೂರು ಹೆಲ್ತ್ ಅಪ್ಸೆಟ್ ಆಗಿತ್ತು. ಸಡನ್ನಾಗಿ ಮಾರ್ನಿಂಗ್ ಎದ್ದೊಳೋದು ಸ್ವಲ್ಪ ಕಷ್ಟ ಆಗುತ್ತಲ್ವ, ಯಾವಾಗೂ 9, 8:30 ತನಕ ಮಲಗಿಬಿಟ್ಟು. ಸೊ ಹಾಗಾಗಿ ನಾನು ನೋಡ್ಬೋದು ಪೂಜೆಗೆಲ್ಲ ಇಟ್ಕೊಂಡು ದೀಪಗಳೆಲ್ಲ, ಇದು ದೀಪ ಬಂದ್ಬಿಟ್ಟು ನಾನು ಆಂಜನೇಯ ಸ್ವಾಮಿ ಹತ್ರ ಸಂಕಲ್ಪ ಮಾಡಿಕೊಂಡು ಬೆಳಗಿಸ್ಬೇಕಾಗಿರೋ ಅಂಥ ದೀಪಗಳು ಇದು ಬಂದ್ಬಿಟ್ಟು ತುಪ್ಪದ ದೀಪ ಆಗಿರಬೇಕು ಅಂತ ಹೇಳ್ತಾರೆ. ಸೊ ನಾನು ಆಂಜನೇಯ ಸ್ವಾಮಿ ಹತ್ರ ನನ್ನ ಸಂಕಲ್ಪ ಏನಿದೆಯೋ ಅದು ಹೇಳಿಕೊಂಡು ತುಪ್ಪದ ದೀಪನ ಹಚ್ತಾ ಇದ್ದೆ. ಆದಮೇಲೆ ನೋಡಿ ಮನೇಲಿ ನಾರ್ಮಲ್ ದೇವ್ರ ದೀಪ ಆಯಿಲ್ ಬರುತ್ತಲ್ಲ ಅದನ್ನು ಹಾಕ್ಬಿಟ್ಟು ಎಲ್ಲನೂ ಪೂಜೆ ಮಾಡಿಕೊಂಡು ನಾನು ಫಸ್ಟ್ ಮೇನ್ ಡೋರ್ ಹತ್ರ ಬಂದ್ಬಿಟ್ಟು ಗಂಧದ ಕಡ್ಡಿನ ಬೆಳಗಿಸ್ಬಿಟ್ಟು ಅಲ್ಲಿ ಇಟ್ಬಿಟ್ಟು ನೋಡಿ ಇನ್ನೂ ಎಷ್ಟು ಕತ್ಲೆ ಇದೆ. ನಾನು ಬಂದ್ಬಿಟ್ಟು ಇದು ನಿಯರ್ಲಿ ಈಗ 5:30 ಏನೋ ಆಗಿರ್ಬೋದು ಅಷ್ಟೇ. ನಾನು ನನ್ನ ಚಾಂಟಿಂಗ್ ಬಂದ್ಬಿಟ್ಟು ಇದು 11 ಡೇಸು ಆಂಜನೇಯ ಸ್ವಾಮಿ ಸಂಕಲ್ಪ 11 ಟೈಮ್ಸ್ ಹನುಮಾನ್ ಚಾಲೀಸನ ಓದಬೇಕು. ಈ ಹನುಮಾನ್ ಚಾಲೀಸ ಓದೋದ್ರಿಂದ ನಮ್ಮ ಬುದ್ಧಿನೂ ಕಂಟ್ರೋಲ್ ಮಾಡುತ್ತೆ. ಏನಾದರೂ ನಮ್ಮ ಮೈಂಡಲ್ಲಿ ನೆಗೆಟಿವಿಟಿ ಇದ್ದರೆ ಅದನ್ನು ಹೀಲ್ ಮಾಡುತ್ತೆ ಅಂತಾರೆ. ನಾವು 11 ಡೇಸ್ ಯಾಕೆ ಈ 11 ಡೇಸ್ ಸಂಕಲ್ಪನೇ ಇಟ್ಟಿದ್ದಾರೆ ಅಂದರೆ, ನಾನು ತುಂಬ ಯೂಟ್ಯೂಬಲ್ಲಿ ಗೂಗಲಲ್ಲೆಲ್ಲ ಸರ್ಚ್ ಮಾಡಿದೆ. ಸೊ ನೀವು 11 ಡೇಸಲ್ಲಿ 11 ಟೈಮ್ಸ್ ಓದಬೇಕಾದ್ರೆ ಯಾವುದೋ ಒಂದು ದಿವಸ ಆದರೂ ಒಂದು ಟೈಮ್ ಆದರೂ ನಾವು ದೇವ್ರಿಗೆ ತುಂಬ ಮೈಂಡ್ ಕೊಟ್ಟು ದೇವರೇ ನಮ್ಗೆ ಇದು ಬೇಕೇ ಬೇಕು ಹಾಗೆ ಹೀಗೆ ಅಂತ ಅಂದ್ಕೊಂಡು ನಾವು ದೇವ್ರ ಹತ್ರ ಬೇಡ್ಕೊತೀವಲ್ವ. ಸೊ ಹಾಗಾಗಿ ಮತ್ತು ಇನ್ನೊಂದು ಹನುಮಾನ್ ಚಾಲೀಸನ ಓದಬೇಕಾದ್ರೂ ಜೈ ಶ್ರೀರಾಮ್ ಅಂತ ಅಂತ ನಾವು ಮನಸ್ಸಲ್ಲಿ ಅಂದ್ಕೊಂಡು ಹನುಮಾನ್ ಚಾಲೀಸನ ಚಾಂಟ್ ಮಾಡಿದ್ರೆ ಆಂಜನೇಯ ಸ್ವಾಮಿಗೆ ಬೇಗ ಅಂದರೆ ತುಂಬ ಇಷ್ಟವಾಗಿರೋ ಅಂಥ ದೇವರು ಬಂದ್ಬಿಟ್ಟು ರಾಮ. ಸೊ ಆಂಜನೇಯ ಸ್ವಾಮಿನ ಕರೆಯೋದಕ್ಕಿಂತ ಮುಂಚೆ ನಾವು ರಾಮ ಅಂತ ಕರೆದ್ರೇ ಆಂಜನೇಯ ಸ್ವಾಮಿ ಬೇಗ ಕರುಣೆ ಕೊಡ್ತಾರೆ ಅಂತಾರೆ. ಸೊ ಹಾಗಾಗಿ ನಾನು ಫಸ್ಟ್ ಜೈ ಶ್ರೀರಾಮ್ ಅಂತ ಓದ್ಬಿಟ್ಟು ನನಗೆ ಬರೋ ಅಂಥ ಶ್ಲೋಕಗಳು ಬೇಸಿಕ್ ಸ್ತೋತ್ರಗಳು ಇರುತ್ತಲ್ಲ, ಶುಕ್ಲಾಂಬರಧರಂ ಮತ್ತು ತೊಂಡಮನೇಕದಂತನೂ ವಿಘ್ನೇಶ್ವರ ಸ್ವಾಮಿದ ಅದನ್ನೆಲ್ಲ ಓದ್ಕೊಂಡು ಆದಮೇಲೆ ನನ್ನ ಸಂಕಲ್ಪ ನನ್ನ ದೇವ್ರಿಗೆ ಏನು ಬೇಕು ಅಂದ್ಕೊತಾ ಇದ್ದೀನಿ ಅಂತ ಹೇಳ್ಕೊಂಬಿಟ್ಟು ನಾನು ಚಾಂಟ್ ಮಾಡೋಕ್ಕೆ ಶುರು ಮಾಡಿದೆ. ಆಮೇಲೆ ಚಾಂಟ್ 11 ಟೈಮ್ಸ್ ಚಾಂಟ್ ಮಾಡಿದ್ಮೇಲೆ ಮತ್ತು ದೇವ್ರಿಗೆ ಇದು ಧೂಪಂ ಬರುತ್ತೆ. ಧೂಪಂ ಅಂದರೆ ಅದೇ ಬೆಂಕಿ ಕಡ್ಡಿ
ಊದಿನ ಕಡ್ಡಿನೂ ಎಲ್ಲ ಬೆಳಗಿಸ್ಬಿಟ್ಟು ಮನೆಯೆಲ್ಲ ಬೆಳಗಿಸ್ಬಿಟ್ಟು ಆಚೆ ಒಂದು ಮತ್ತು ಮನೆಯಲ್ಲಿ ಒಂದು ಇಟ್ಬಿಟ್ಟು ನನಗೆ ಮನಸ್ಸು ನೆಮ್ಮದಿ, ನನಗೆ ಈ ಕೋರಿಕೆ ಈಡೇರಿಸ್ಕೊಡಪ್ಪ ಅಂತ ಬೇಡ್ಕೊಂಡ್ರೆ ಖಂಡಿತ ದೇವರು ಅಲಿತಾನೆ. ಆದಮೇಲೆ ನಾನು ಬಂದ್ಬಿಟ್ಟು ಈ ಪೂಜೆ ಎಲ್ಲ ಆದಮೇಲೆ ಟೆಂಪಲ್ಗೂ ಹೋಗಿ ಬರ್ತಾಯಿದ್ದೆ. ಫಸ್ಟ್ ಡೇ ಟೆಂಪಲ್ಗೆ ಹೋಗೋದು ಒಂದು 7 ಆ ಥರ ಆಗಿತ್ತು. ಆವತ್ತು ಬಂದ್ಬಿಟ್ಟು ನಾನು ಇದು ಪೂಜೆಗೆ ಮೇಯ್ನ್ ಏನಂದರೆ ಮಂಗಳವಾರದ ದಿವಸ ಪೂಜೆ ಸ್ಟಾರ್ಟ್ ಮಾಡಬೇಕು. ಮತ್ತು ಇದಕ್ಕೆ ಸಿಂಪಲ್ ರೂಲ್ಸ್ ಇರುತ್ತೆ ಈ ಪೂಜಾ ಮಾಡಬೇಕಂದ್ರೆ. ಸೊ ನೀವು ಈ ಪೂಜಾ ರೂಲ್ಸ್ ಏನಪ್ಪ ಅಂದರೆ ಗೂಗಲಲ್ಲಿ ಚೆಕ್ ಮಾಡಿ ಮತ್ತು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಪೂಜೆ ರೂಲ್ಸ್ ಗೊತ್ತಾಗುತ್ತೆ. ಯಾಕಂದರೆ ಮದುವೆ ಆಗಿದ್ದವರೆಲ್ಲ ಇರುತ್ತಲ್ಲ, ಒಂದು ಚಿಕ್ಕ ಸ್ಮಾಲ್ ರೂಲ್ಸ್ ಇರುತ್ತೆ. ಸೊ ಹಾಗಾಗಿ ಗೂಗಲಲ್ಲಿ ಯೂಟ್ಯೂಬಲ್ಲಿ 11 ಡೇಸ್ ಹನುಮಾನ್ ಸಂಕಲ್ಪ, ಹನುಮಾನ್ ಚಾಲೀಸ ಸಂಕಲ್ಪ, ಹನುಮಾನ್ ಪೂಜಾ ಅಂತ ಹಾಕಿದರೆ ನಿಮಗೆ ಕ್ಲಿಯರಾಗಿ ಯೂಟ್ಯೂಬಲ್ಲೇ ವೀಡಿಯೋಸ್ ತುಂಬ ಇದೆ, ತುಂಬ ಅದರಲ್ಲಿ ಗೊತ್ತಾಗುತ್ತೆ. ಸೊ ನಿಮಗೆ ಯಾವ ಥರ ಬುದ್ಧಿನೂ ಅಂದರೆ ನಮ್ಮ ಮೈಂಡನ್ನು ಕಂಟ್ರೋಲ್ ಮಾಡುತ್ತೆ. ಅಂದರೆ ನಾವು ಯಾರ ಬಗ್ಗೆ ಆದರೂ ಗಾಸಿಪ್ಸು, ನಿಮ್ಮ ಬಗ್ಗೆ ಯಾರಾದರೂ ಗಾಸಿಪ್ಸ್ ಮಾತಾಡಿದ್ರೆ ಯಾಕೆ ಗಾಸಿಪ್ಸ್ ಮಾತಾಡ್ಕೋಬೇಕು, ಅದನ್ನೆಲ್ಲನೂ ಕಂಟ್ರೋಲ್ ಮಾಡುತ್ತೆ ತುಂಬ. ನಾನು ಬಂದ್ಬಿಟ್ಟು ಇದಕ್ಕೆ ಇನ್ನೊಂದು ಏನಂದರೆ, ನಾವು ಅದು ಹನುಮಾನ್ ಚಾಲೀಸ ಚಾಂಟ್ ಮಾಡಬೇಕಾದ್ರೆ ಮತ್ತು ನಾವು ಪೂಜೆ ಮಾಡಬೇಕಾದ್ರೆ ಒಂದು ಗಾಜಿನ ಗ್ಲಾಸಲ್ಲಿ ಅಥವಾ ಯಾವುದಾದ್ರೂ ಒಂದು ಗ್ಲಾಸಲ್ಲಿ ಒಂದು ಫುಲ್ ನೀರು ಇಟ್ಕೊಂಡು ಅದನ್ನೆಲ್ಲಿ ತುಳಸಿ ದಳ ಹಾಕ್ಕೊಂಬಿಟ್ಟು, ತುಳಸಿ ದಳ ರಾಮನಿಗೂ ತುಂಬ ಇಷ್ಟ ಅಲ್ವಾ. ಸೊ ಹಾಗಾಗಿ ಹನುಮಾನ್ ಎಲ್ಲಿ ರಾಮ ಅಂತ ಕರೀತಾ ಇದ್ದರೆ ಅಲ್ಲಿ ಹನುಮಂತ ಇರ್ತಾರಲ್ವ. ಸೊ ಹಾಗಾಗಿ ಒಂದು ಗ್ಲಾಸಲ್ಲಿ ವಾಟರ್ ಫಿಲ್ ಮಾಡ್ಕೊಂಡು ತುಳಸಿ ದಳ ಹಾಕ್ಕೊಂಡು ಚಾಂಟ್ ಎಲ್ಲ ಮುಗಿಸಿ ಪೂಜೆ ಎಲ್ಲ ಮುಗಿಸ್ಮೇಲೆ ಅದನ್ನು ನಾನು ಸಂಕಲ್ಪ ನಂಗೆ ಇದು ಮಾಡಿಸ್ಕೊಡಪ್ಪ ಅಂತ ದೇವ್ರ ಹತ್ರ ಬೇಡಿಕೊಂಡು ಆ ನೀರನ್ನು ಕುಡಿಬೇಕು. ಸೊ ಬಿಕಾಸ್ ನಾವು 11 ಟೈಮ್ಸ್ ಚಾಂಟಿಂಗ್ ಎಲ್ಲ ಮಾಡಿರ್ತೀವಲ್ವ ಹನುಮಾನ್ ಚಾಲೀಸ ಮತ್ತು ರಾಮಂದು ಎಲ್ಲನೂ. ಸೊ ಅದು ಪಾಸಿಟಿವ್ ವೈಬ್ಸ್ ಏನಾದರೂ ಇದೆಯೋ ಮತ್ತು ಆ ಸಂಕಲ್ಪ ಏನಾದರೂ ಇದೆಯೋ ಅದು ಫುಲ್ ಪಾಸಿಟಿವ್ ಆಗಿ ಹೀಲ್ ಮಾಡ್ಕೊಂಡಿರುತ್ತೆ ವಾಟರು. ಸೊ ಆ ವಾಟರ್ ನಾವು ಕುಡಿದ್ರೆ ನಮಗೂ ಒಂಥರ ಪಾಸಿಟಿವಿಟಿ ಬರುತ್ತೆ. ಸೊ ಹಾಗಾಗಿ ನೋಡಿ ನಾನು ಹೋಗಿ ಬಂದೆ. ಈ ಹನುಮಾನ್ ಚಾಲೀಸ ಚಾಂಟ್ ಎಲ್ಲ ಆದಮೇಲೆ ನಾವು ಬಜರಂಗ್ ಬಾನ್ ಅಂತ ಒಂದು ಇದು ಇರುತ್ತೆ, ಅದನ್ನು ನಾವು ಓದ್ಕೋಬೇಕಾಗುತ್ತೆ. ನನಗೆ ಹನುಮಾನ್ ಚಾಲೀಸ ಎಲ್ಲ ಬರುತ್ತೆ ನನಗೆ, ಬಟ್ ಅದು ಬಜರಂಗ್ ಬಾನ್ ಅನ್ನೋದು ಬರಲ್ಲ. ಸೊ ಹಾಗಾಗಿ ನಾನು ಕೇಳಿಸ್ಕೊತಾ ಇದ್ದೆ ಯೂಟ್ಯೂಬಲ್ಲಿ, ಟಿವಿಯಲ್ಲಿ ಹಾಕ್ಕೊಂಡು ಕೇಳಿಸ್ಕೊತಾ ಇದ್ದೆ ಮತ್ತು ಮೊಬೈಲಲ್ಲೇ ಹಾಕಿ ಕೇಳಿಸ್ಕೊತಾ ಇದ್ದೆ. ದೇವಸ್ಥಾನಕ್ಕೆ ಹೋಗ್ತೀನಲ್ಲ ಅಲ್ಲೇ ಕೇಳಿಸ್ಕೊತಾ ಇದ್ದೆ. ಸೊ ನನಗೂ ಒಂಥರ ಮೈಂಡ್ ರಿಲೀಫು. ಇಲ್ಲಿ ನೋಡಿ ಇವತ್ತು ಸೆಕೆಂಡ್ ಡೇ, ಇದು ಬಂದ್ಬಿಟ್ಟು ಸೆಕೆಂಡ್ ಡೇದು. ಇನ್ನೂ ಟೆಂಪಲ್ಲು ಓಪನ್ ಮಾಡಿರಲಿಲ್ಲ. ಸೊ ಆಚೆನೇ ಕೂತ್ಕೊಂಡು ನಾನು ಸರೌಂಡಿಂಗ್ಸ್ ಎಲ್ಲ ತುಂಬ ಅಂದರೆ ಪೀಸ್ಫುಲ್ ಆಗಿರುತ್ತೆ. ಅಲ್ಲಿ ದೊಡ್ಡ ದೊಡ್ಡ ಆಲದ ಮರಗಳು ಮತ್ತು ತುಂಬ ಮರಗಳು. ಇದು ಬಂದ್ಬಿಟ್ಟು ಅಲ್ಲಿ ಬ್ಯಾಕ್ ಸೈಡು ಒಂದು ಕೆರೆನೂ ಇತ್ತು, ತುಂಬ ಪೀಸ್ಫುಲ್ ಆಗಿರುತ್ತೆ. ಸೊ ಅಲ್ಲಿ ಸ್ವಲ್ಪ ಹೊತ್ತು ಒಂದು 10 to 15 ಮಿನಿಟ್ಸ್ ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ನಾನು ಮನೆಗೆ ಬಂದುಬಿಟ್ಟೆ. ಸೊ ಹೀಗೆ ಇತ್ತು ನನ್ನ ಮಾರ್ನಿಂಗ್ ರೂಟೀನ್. ನನ್ನ ಪೂಜೆ ಮಾಡೋವಾಗ ಯಾವ ರೀತಿ ಇರುತ್ತೆ ಅದು ಅರ್ಲಿ ಮಾರ್ನಿಂಗ್. ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್, ಶೇರ್, ಕಾಮೆಂಟ್ ಮಾಡಿ. ಅದೇ ರೀತಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.